ರಾಮ್ ವೀಕ್ಷಕರು, ನಾವು ನಿಮ್ಮವ ಮಲ್ಲಪ್ಪ ಅಥವಾ ಎಮ್ಮಾಜೋತವರ್. ನಾವೀಗಾಗಲೇ ನಿಮ್ಮೊಂದಿಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದಾಗ ಪಂಜಾಬ್ ಮತ್ತು ಹರಿಯಾಣ ರೈತರು ಎದ್ದು ನಿಂತಿದ್ದಾರೆ ಮತ್ತು ದೆಹಲಿ ಎದ್ದು ಕೂಚ್ ಮಾಡ್ತಾ ಇದ್ದಾರೆ. 15ಕ್ಕೆ ಮುಟ್ಟುವಂಥ ಗುರಿ ಇಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಸಲ ಮಾಡು ಇಲ್ಲವೇ ಮಳೆ ಅನ್ನುವಂಥ ಮಟ್ಟಕ್ಕೆ ಬಂದಿರುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಸಂಯುಕ್ತ ಕಿಸಾನ್ ಮೋರ್ಚಾ ಇದರ ಲೀಡಿಂಗ್ ತೊಗೊಳ್ಳೋದು, ಅದಕ್ಕೊಂದು ಇನ್ನೊಂದು ಟೈಟಲ್ ಕೊಟ್ಕೊಳ್ಳೋದು, ನಾನ್ ಪೊಲಿಟಿಕಲ್ ಪಾರ್ಟೀಸ್. ಇದು ಕೇವಲ ಪ್ಯೂವರಾಗಿ ರೈತರ ಹೋರಾಟ, ಇಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿಗಳಿಲ್ಲ ಅನ್ನುವಂಥ ನೆಲೆಗಟ್ಟಿನಲ್ಲೇ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ಏನಪ್ಪ ಅಂತಂದ್ರೆ ಮುಖ್ಯ ಇದರ ಉದ್ದೇಶ ಏನು, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅದು ಆಗಲೇಬೇಕು, ಕಾನೂನು ಆಗಲೇಬೇಕು, ಇಲ್ಲಾಂದ್ರೆ ಎಲ್ಲಿ ಹೊರಗೆ ಹೋಗ್ತೋ ಹೋಗಲಿ ಅನ್ನುವಂಥ ಮೊದಲೇ ಬೇಡಿಕೆ. ಇದ್ರ ಜೊತೆಗೆ ಇನ್ನೂ ಹತ್ತು ಹಲವಾರು ಬೇಡಿಕೆಗಳಿದ್ದಾವೆ. ಅವೆಲ್ಲ ಬೇಡಿಕೆಗಳು ಈಡೇರಬೇಕು. ಸಾಲ ಮನ್ನಾ ಆಗಬೇಕು, ರೈತರ ವಿದ್ಯುತ್ ಬಿಲ್ ಕಷ್ಟ ಆಗಬೇಕು, ರೈತರಿಗೆ ಪ್ರೋತ್ಸಾಹದ ವಾತಾವರಣ ನಿರ್ಮಾಣ ಆಗಬೇಕು. ಇನ್ನೂ ಅದಾವು 10 ಬೇಡಿಕೆಗಳನ್ನು ಸರ್ಕಾರವನ್ನು ಇಟ್ಟುಕೊಂಡು ಆಂದೋಲನವನ್ನು ಆರಂಭಿಸಿದ್ದಾರೆ. ಇದೊಂದು ರೀತಿ ಗೆಲ್ಲುವ ಭರದಲ್ಲಿರುವ ನಮ್ಮ ಮೋದಿಜಿಯವ್ರಿಗೆ ದೊಡ್ಡ ಶಾಕ್ ಆದಂಗೆ ಆಗ್ಯದ. ನಿಜವಾಗಿದ್ದು ನಾಳೆ ಅಡತಡೆ ಆಗ್ಬೋದಾ, ಇದು ಯಾವ ರೂಪ ತೊಗೊಳ್ತದ ಇವತ್ತಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದರೆ ದೆಹಲಿ ಸುತ್ತಮುತ್ತ ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ತನ್ನ ಹಿಂದಿನ ಒಂದು ನೀತಿಯನ್ನು, ತಾರಗಳನ್ನು, ತಂತಿಗಳನ್ನು, ಮೊಳೆಯ ಏನಪ್ಪ ಅಂತಂದ್ರೆ ಅವುಗಳ ಜೊತೆಗೆ ಈ ಬೇಲಿಗಳನ್ನು, ಆದಮೇಲೆ ಸಿಮೆಂಟಿನ ಕಾಂಕ್ರೀಟ್ಗಳನ್ನು ರೋಡ್ ಮೇಲೆ ಹಾಕ್ತಾ ಇದ್ದಾರೆ. ಶುರುವಾಗಿದೆ. ದೆಹಲಿಗೆ ಬರುತ್ತಿರುವಂಥ ಎಲ್ಲ ರೋಡ್ಗಳಿಗೆ ಹಾಕಿಕೊಂಡು ಜಬರ್ದಸ್ತ್ ಪೊಲೀಸ್ ಮತ್ತು ಮಿಲಿಟ್ರಿ, ಪ್ಯಾರಾಮಿಲಿಟ್ರಿ ಮಲ್ಲೆ ಜಮಾಯಿಸಿಬಿಟ್ಟಿದ್ದಾರೆ. ಅಂದ್ರೆ ಇದೊಂದು ರೀತಿ ಬಾರ್ಡರ್ ಆಗಿಬಿಟ್ಟದ. ಇಂಡಿಯಾ ಪಾಕಿಸ್ತಾನದಿಂದ ಬಾರ್ಡರ್ ಆಗಿರ್ಬೋದು, ಅಥವಾ ನಮ್ಮ ಚೈನಾ ಮತ್ತು ಇಂಡಿಯಾದಲ್ಲಿ ಬಾರ್ಡರ್ ಆಗಿರ್ಬೋದು. ಅಲ್ಲೂ ಸಹಿತ ಇಷ್ಟಿಲ್ಲ ಆ ಪ್ರಮಾಣದಲ್ಲಿ. ಅದನ್ನು ಪ್ರಿಯಾಂಕಾ ವಾಡ್ರಾ ಅಥವಾ ಗಾಂಧಿಯವರು ಟೀಕಾ ಮಾಡಿದ್ದಾರೆ. ಇದೇನಪ್ಪ ರೈತರಿಗೆ ಇದನ್ನು ಪ್ರಜಾಪ್ರಭುತ್ವ ಮತ್ತೇನಂತ. ಪ್ರಜಾವಾದ ಹೌದು ಅಲ್ಲೋ, ಈ ಕಂಟ್ರೋಲ್ ಮಾಡಬೇಕಾಗಿದೆ, ಸಾಮಾಜಿಕ ಅಶಾಂತಿ ಉತ್ಪನ್ನ ಆಗ್ತಂತ ಅವ್ರು ಹೇಳ್ತಾರೆ ಗೌರ್ಮೆಂಟ್ ಇದ್ದಿದ್ದು. ಆ ನೆಲೆಯಲ್ಲಿ ನಾವೆಲ್ಲ ಈ ಒಂದು ಬೀರಿಗಳನ್ನ ಹಾಕ್ಬೋದು, ಅನಿವಾರ್ಯ ಆಗ್ಯದ ಅನ್ನುವಂಗೆ ಅವ್ರ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತು ಇಷ್ಟಲ್ಲ, ಈ ಚಳವಳಿ ಯಾವ ರೂಪ ಪಡಿತದ ಮತ್ತು ಹಿಂದೆ ಏನು ಪಡೆದಿತ್ತು ವರ್ಷಗಟ್ಟಲೆ ಕೂತಾಗ ಅದೆಲ್ಲ ಗೊತ್ತಿದ್ದಂಥ ಅರಿವಿದ್ದಂಥ ಸರ್ಕಾರ ಆಲ್ರೆಡಿ ಇದು ದೆಹಲಿ ಅಂತೂ ಬರಬಾರ್ದು, ಅದನ್ನು ಅಲ್ಲೇ ಡಿಸ್ಟ್ರಾಯ್ ಮಾಡಬೇಕಂತೇಳಿ ಪ್ರತಿಯೊಂದು ಹಳ್ಳಿಗೂ ಹರಿಯಾಣ ಮತ್ತು ಪಂಜಾಬ್ ಇನ್ನುಳಿಗಳು, ಪಂಜಾಬದಲ್ಲಂತೂ ಆಮ್ ಆದ್ಮಿ ಪಾರ್ಟಿ ಅದ, ಅಲ್ಲಂತೂ ಇವ್ರಿಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರದವರು ಭಾಳ ಅದನ್ನು ಎಚ್ಚರಿಕೆ ಕೊಡ್ಬೋದು. ಬಟ್ ಹರಿಯಾಣದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಪ್ರತಿ ಹಳ್ಳಿಗೆ ಹೋಗಿ ಈ ಹೋರಾಟದಲ್ಲಿ ಶಾಮೀಲ್ ಆಗಬಾರ್ದು. ಇದೊಂದು ವಿರೋಧಿಗಳ ಕುತಂತ್ರ, ಇದೊಂದು ಷಡ್ಯಂತ್ರ ಅನ್ನುವಂಗೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರಾದರೂ ಈ ಮುಮ್ಮೆಣದಲ್ಲಿ ಭಾಗಿಯಾದ್ರೆ ಅವ್ರಿಗೆ ಯಾವುದೇ ರೀತಿಯ ಸವಲತ್ತುಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅವ್ರಿಗೆ ಪಾಸ್ಪೋರ್ಟ್ ಅಂತ ಇನ್ನೂರಂತ ಯಾವುದೂ ಒಂದು ಪರ್ಮಿಷನ್ ಸಿಗಲಿಕ್ಕಿಲ್ಲ. ಅದಕ್ಕೆ ನೀವು ಯಾರೂ ಭಾಗವಹಿಸಬಾರ್ದು. ಮತ್ತು ಇದನ್ನು ನಿಮಗೆ ನುಕ್ಸಾನ ಆಗ್ತದೆ ಅನ್ನುವಂಗೆ ಪ್ರಚಾರ ಜೋರ್ದಾರಾಗಿ ಅಲ್ಲಿಯ ಪೊಲೀಸರಿಂದ ಹರಿಯಾಣ ಸರ್ಕಾರ ಮಾಡಿಸ್ತಾ ಇದೆ. ಹೀಗಾಗಿ ಇಡೀ ಎರಡೂ ರಾಜ್ಯಗಳು ಮತ್ತು ಪಶ್ಚಿಮ ಈ ಒಂದು ನಮ್ಮ ಉತ್ತರ ಪ್ರದೇಶ ಒಂದು ಹಾಟ್ ಆದಂಗೆ ಆಗ್ಯದ, ಹಾಟ್ ಪಾಟ್ ಆದಂಗೆ ಆಗಿಬಿಟ್ಟದ. ಹೀಗಾಗಿ ಇಲ್ಲಿ ಜೋರ್ದಾರಾದಂಥ ಒಂದು